ಓಲ್ಡನ್ 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 ಅಣ್ಣಯ್ಯ ಹೆಂಗೆ ನನ್ನ ತಮ್ಮ? ಬಾಬಾ ಬಾಬಾ ಹಾರ ಹಾಕು. ಯಾರಿದು? ಏನ್ ಆಗ ನೋಡ್ತಾ ಇದ್ಯಾ? ನನ್ ತಮ್ಮನೇ. ಓ ನನ್ಗೆ ಹಾಕಿದ್ದಲ್ಲ. ಆರ್ತಿ ಅತ್ತೆ ಎತ್ತು. ಅತ್ತೆ ಆರ್ತಿ ವೇಟ್ ಅ ಮಿನಿಟ್. ಅಣ್ಣಯ್ಯ ಅಮ್ಮಂಗ್ ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಕೊಟ್ಟು ಇಲ್ಲಿ ಬಂದ್ ನೋಡಿದ್ರೆ ಎಲ್ಲರೂ ಸಂತೋಷವಾಗಿದ್ದೀರಿ. ನನ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ವಾಟ್ ಇಸ್ ದಿಸ್? ದಿಸ್ ಬಸ್ ಗೀಸಲ್ಲ. ನಿನಗೆ ಮದುವೆ ಕಣ. ನನ್ಗ? ಅಮ್ಮ ಇವ್ನ ಒಳಗ್ ಕರ್ಕೊಂಡು ಲೋ ಕರಿಯ ತಮ್ಮ ಸೂಟ್ ಕೇಸ್ ತಗೊಂಬರೋ. ಫಾಲೋ ಮೀ. ನಮಸ್ಕಾರ ಸರ್. ಏನು ಇದು? ನಿಮ್ ತಮ್ಮವ್ರು ಕೊಟ್ರು, ಹುಡುಗಿ ಅಪ್ಪನ ಕೊಡ್ಬೇಕಂತೆ. ಸರ್ ಏನೋ ಇಷ್ಟೊತ್ತಾದ್ರೂ ಹುಡುಗ ಬಂದಿಲ್ಲ? ಬಂದ್ಬಿಡ್ತಾರೆ, ಸುಮ್ನಿರಮ್ಮ. ಯಾಕೆ ಯೋಚನೆ ಮಾಡ್ತೀಯಾ? ಚಂದ್ರಪ್ಪನವ್ರೆ, ನನ್ನ ತಮ್ಮ ನಿಮ್ಗೊಂದು ಚೀಟಿ ಕಳ್ಸಿಕೊಟ್ಟಿದ್ದೇನೆ. ಏನಂತ ನೋಡಿ. ಏನು? ಏನ್ ಮಾಡ್ಲಪ್ಪ ದೇವ್ರೆ? ಚಂದ್ರಪ್ಪನವ್ರೆ ಏನಾಯ್ತು? ನನ್ನ ತಮ್ಮ ಏನ್ ಬರ್ತಿದ್ದಾನೆ? ನನಗೆ ಮದ್ವೆ ಇಷ್ಟ ಇಲ್ಲ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಅಂತ ಬರ್ತಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿರ್ಬೇಕಾ? ಇಲ್ಲ, ನಾನು ಸಾಯ್ಬೇಕು. ಚಂದ್ರಪ್ಪನವ್ರೆ ಅಯ್ಯೋ ಏನಮ್ಮ ನಾಗಮಣಿ, ಎಲ್ಲ ಎಡವಟ್ಟಾಗೋಯ್ತಲ್ಲಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ನ ತಮ್ಮ ಎಲ್ಲಿದ್ರು ನಾನ್ ಕರ್ಕೊಂಡ್ ಬರ್ತೀನಿ. ಸರಸ್ವತಿ, ಅವಸರ ಪಡ್ಬೇಡ, ಕೂತ್ಕೋ. ಹಸೆ ಮನೆ ಬಿಟ್ಟು ಎದ್ರೆ ಮತ್ತೆ ಮಾಂಗಲ್ಯ ಭಾಗ್ಯ ಸಿಕ್ಕಲ್ಲಮ್ಮ. ಕೂತ್ಕೋ ತಾಯಿ. ಕೂತ್ಕೋ ಸರಸ್ವತಿ. ಚಂದ್ರಪ್ಪನವ್ರೆ, ನನ್ ಮಾತು ಕೇಳಿ. ಸುಮ್ನೆ ಮದುವೆ ಮಾಡೋದು ನಿಲ್ಸ್ಬಿಡೋದು ಒಳ್ಳೇದು. ಅದ್ಯಾಗ ಮದುವೆ ನಿಲ್ಸೋದು? ಅರ್ಥ ಇಲ್ಲ ಏನೇನ ಮಾತಾಡ್ತೀಯ. ಹುಡುಗಿ ಆಗ್ಲೇ ಹಸೆ ಮನೆ ಮೇಲೆ ಕುಂತಾಯ್ತು. ಓ, ಹಾಗಾದ್ರೆ ಬೇರೆ ಹುಡುಗನ ಏರ್ಪಾಟ್ ಮಾಡಿ ಈ ಮದುವೆ ಮುಗಿಸ್ಬಿಡಿ. ನಿಮ್ ಮಗಳಷ್ಟೇ ಅಲ್ಲ, ಬೇರೆ ಯಾರೇ ಆ ಪರಿಸ್ಥಿತಿಯಲ್ಲಿದ್ರು ನಾನು ಪ್ರಾಣ ಕೊಟ್ಟೋದು ಅವ್ರನ್ನ ಕಾಪಾಡ್ತಿದ್ದೆ. ಅದು ಧರ್ಮ. ನಾಗಮಣಿ, ನನ್ನ ಮಗನ ಕೈಯಿಂದ ತಾಳಿ ಕಟ್ಟಿಸ್ಬಿಟ್ರೆ ಹೇಗೆ? ಅಮ್ಮ ಈಗೇನಮ್ಮ ಮಾಡೋದು? ಅಣ್ಣಯ್ಯ, ತಿಳಿದೋ ತಿಳಿದೇನೋ ಹೀಗೆಲ್ಲ ಆಗೋಯ್ತಪ್ಪ. ಆವತ್ತಿನ ದಿವಸ ನನ್ನ ಮಗಳ ಮಾನನ ಕಾಪಾಡ್ದೆ. ಇವತ್ತು ನನ್ನ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಅವಳಿಗೆ ಪಾಳು ಕೊಡಪ್ಪ, ಅವಳಿಗೆ ಪಾಳು ಕೊಡು ಅಣ್ಣಯ್ಯ. ಅಣ್ಣಯ್ಯ, ನಿನ್ ಕಾಲು ಹಿಡ್ಕೋತೀನಿ ಅಣ್ಣಯ್ಯ, ನಿನ್ ಕಾಲು ಹಿಡ್ಕೋತೀನಿ ಅಣ್ಣಯ್ಯ. ಏನಿದೆಲ್ಲ? ಅಮ್ಮ ಒಪ್ಪೋದಾದ್ರೆ ನನಗೇನು ಅಭ್ಯಂತರ ಇಲ್ಲ. ಅಮ್ಮ, ನನ್ನ ಮಗಳ ಕೊರಳಿಗೆ ಅಣ್ಣನ ಕೈಯಿಂದ ತಾಳಿ ಕಟ್ಟಿಸಿ ನನ್ನ ಮರ್ಯಾದೆ ಕಾಪಾಡಿ ತಾಯಿ, ನನ್ನ ಮರ್ಯಾದೆ ಕಾಪಾಡಿ. ಅಣ್ಣಯ್ಯ, ಇಂಥ ಸಮಯದಲ್ಲಿ ಒಂದು ಹೆಣ್ಣಿಗೆ ಬಾಳು ಕೊಡೋದು ಅಂದ್ರೆ ತುಂಬಾ ಪುಣ್ಯದ ಕೆಲಸ. ಬಾಪ ಬಾ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಮಾಲೆ ಹಾಕಮ್ಮ. ಮಾಂಗಲ್ಯ ಕಟ್ಟಿ ಸ್ವಾಮಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಕಂಠೆ ಪದ್ಮಾನಿ ಸುಭಗೆ ತ್ವಂ ದೇವ ಶರದಾಂ ಶತಂ ಮಾಂಗಲ್ಯ ಧಾರಣ ಮಹೋತ್ಸವ. ಅಣ್ಣಯ್ಯ, ಯಾರು ಈ ಹುಡುಗಿ? ಅಪ್ಪ, ತಮ್ಮ ಕೊನೆ ನಿಮಿಷದಲ್ಲಿ ಮದುವೆ ಆಗಲ್ಲ ಅಂತ ಕಾಗದ ಕಳಿಸ್ಬಿಟ್ಟ. ಅದಕ್ಕೆ ನಾನೇ ಮದುವೆ ಆಗ್ಬಿಟ್ಟೆ. ದರಿದ್ರ ನನ್ ಮಗ, ಹಾಳಾಗಿ ಹೋಗ್ಲಿ ಬಿಡು. ಸುಮ್ನೆ ಅವನೇ ಕೂಗಿತ್ಯಾ? ನಿನಗ್ ಗೊತ್ತಾಗಲ್ಲ, ಸುಮ್ನೆ ಇರು. ಏಯ್, ಅವತ್ತು ಹೊಟ್ಟೆ ಉರ್ಕೊಂಡು ಶಾಪ ಇಟ್ನಲ್ಲ, ಅದ್ ನಿಜ ಆಗೋಯ್ತು ನೋಡಿದ್ಯಾ? ಅಪ್ಪ ಯಾವಾಗ್ಲೂ ಹೀಗೆ ಅರ್ಥ ಇಲ್ಲ ಏನೇನೋ ಮಾತಾಡ್ತಿರ್ತಾರೆ. ನೀನೇನ್ ತಪ್ಪು ತಿಳ್ಕೊಬೇಡ, ಅವ್ರು ಸ್ವಲ್ಪ ಲೂಸು. ಏಯ್, ಈಗ ತಾನೇ ಮನೆ ಒಳಗ್ ಕಾಲಿಡ್ತಿದ್ದಾಳೆ, ಒಳ್ಳೆ ಮಾತು ಹೇಳೋ. ನಿನ್ ಬಗ್ಗೆ ಇನ್ನೇನ್ ಹೇಳಕ್ಕಾಗತ್ತೆ? ಆಶೀರ್ವಾದ ಮಾಡು.
ನಿಮ್ಮಿಬ್ರು ಚೆನ್ನಾಗಿಟ್ಟಿರ್ಲಿ. ಏನು ಕತ್ಗೆ ಸಿಕ್ಬಿಟ್ಯಾ? ಏಯ್, ಮಹಾಲಕ್ಷ್ಮಿ ಆಗಿರೋ ನನ್ನ ಸೊಸೆ ಜೊತೆ ಎರಡು ಮಾತಾಡ್ತೀನಿ ಇರೋ. ಮೇಲೆ ಮೇಲೆ ಮೇಲೆ. ಒಳ್ಳೆ ಗಳಿಗೆಲಿ ಮನೆ ಕಾಲಿಟ್ಟಿದ್ಯಾ. ಇವನ್ ಹಿಡ್ದಿದ್ದ ಶನಿ ಬಿಟ್ಟು ಹೋಯ್ತು. ನನ್ ಮಗನ್ನ ಚೆನ್ನಾಗಿ ನೋಡ್ಕೊಂಬ. ಸಾಕ್ 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 ಸಾಕ್. ಎಲ್ಲ ನಮ್ ದುರಾದೃಷ್ಟ. ಈಗ ಏನಾಯ್ತು ಅಂತ ಹೀಗ್ ಮಾತಾಡ್ತಾ ಇದೀಯಾ? ಮದ್ವೆ ಮಂಟಪದಲ್ಲಿ ಇವಳನ್ ಕಟ್ಕೊಳ್ಳೋನು ಬಿಟ್ಟು ಓಡೋದ ಅಂತ ಊರೇ ಬಿದ್ದು ಬಿದ್ದು ನಗ್ತಾ ಇತ್ತು. ಚೇಚೆ, ಎಂತ ಅವಮಾನ! ಇದೇ ಬೇರೆ ಯಾರಿಗಾರ ಆಗಿದ್ರೆ ಇಷ್ಟೊತ್ತಿಗೆ ನೇಣ್ ಹಾಕೊಂಡು ಸಾಯ್ತಾ ಇದ್ರು. ಇವಳು ಹೇಗಿದ್ದಾಳೋ ಏನೋ. ಯಾವ ಹೊತ್ನಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದೇ ಇಲ್ಲ. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಹೋದ್ರಂತೆ. ಇಲ್ಲಿದ್ದೇನ್ ಹೇಳ್ದೆ ನಾನು? ಅಷ್ಟಕ್ಕೂ ನಾ ಬರ್ಬೇಕಾದ್ರೆ ಇವ್ರಪ್ಪ ಏನ್ ಹೇಳ್ದ ಗೊತ್ತಾ? ಮಗಳು ಮದ್ವೆನೋ ಆಗೋಯ್ತು, ಹೋಗಿದ್ ಮಾನ ವಾಪಸ್ ಬರುತ್ತಾ, ನಾನು ನೇಣ್ ಹಾಕೊಂಡ್ ಸಾಯ್ತೀನಿ ಇಂದ. ಇಲ್ಲೋಡಿದ್ರೆ ಇವಳು ಪ್ರಸ್ತ. ಪಾಪ, ಅಲ್ಲ ಅವ್ರ ಅಪ್ಪನ ಗತಿ ಏನಾಗೋಯ್ತು ಏನೋ. ಅವನ್ನ ದೇವ್ರೇ ಕಾಪಾಡ. ಅಯ್ಯೋ, ಇದಕ್ಕೆ ಹಿಂಗ್ ನಿಂತ್ಬಿಟ್ರಿ? ಹೋಗಿ ಒಳಗೆ. ನನಗಿದೆಲ್ಲ ಅನುಭವ ಇಲ್ವಲ್ಲ, ಅದಕ್ಕೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಯ್ಯೋ, ಒಳಗೋದ್ರೆ ಎಲ್ಲ ನೆಟ್ಕಾಯ್ತದೆ. ಹೋಗಿ ಒಳಗೆ. ನಾನು ಹೋಗಿ ಸುಮ್ನಿರು. ಬಂದ್ಬಿಟ್ಟ ದೊಡ್ಡ ಸಂಬಂಧ ಬೆಳ್ಸೋಕೆ. ನೀನೋ ನಿನ್ನ ಮೂತಿನೋ ಕಿವಿಲ್ ಬೋಲೆ ಬೇರೆ. ಹಳ್ಳಿ ಗುಗ್ಗು. ನೋಡು, ಜೀವನದಲ್ಲಿ ನಮ್ಮ ಇಷ್ಟದಂತೆ ನಡೆಯೋದು ಕೆಲವೇ ಸಂದರ್ಭದಲ್ಲಿ ಮಾತ್ರ. ಕೆಲವು ಸಾರಿ ನಾವೇ ಹೊಂದ್ಕೊಂಡು ಹೋಗ್ಬೇಕು. ನಾನ್ ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಕಟ್ಟು ಬಿದ್ದು ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ತೆ. ನಾನ್ ಮೊದಲನೇ ಗಂಟೆ ಹಾಕಿದ್ದು ನನ್ನ ತಾಯಿ ತಾಲಿ ಕಟ್ಟು ಅಂತ ಒಪ್ಪಿಗೆ ಕೊಟ್ಟಿದ್ದಕ್ಕೆ. 2ನೇ ಗಂಟು ಹಸೆ ಮನೆ ಮೇಲೆ ಕೂತ್ಕೊಂಡು ಹೆಣ್ಣು ಎದ್ರೆ ಮತ್ತೆ ಮಂಗಲ್ಯ ಬಗ್ಗೆ ಬರಲ್ಲ ಅಂತ. 3ನೇ ಗಂಟು ನನ್ನ ತಮ್ಮ ಮಾಡಿ ತಪ್ಪಿಗೆ. ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊ. ನಿನ್ನೆ ದಿವಸ ಏನೋ ಆ ಹುಡುಗಿ ತಲೆಗೆ ಕೆಡಿಸಿ ಗಂಡ ಹೆಂಡತಿನ ದೂರ ಮಾಡಿ ಅವ್ರು ಮೊದಲನೇ ರಾತ್ರಿನ ತಾಡದ್ವಿ. ಇನ್ನು ಮುಂದೇನು ಹಾಗೆ ಮಾಡಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಅದ್ ಹೇಗೆ ಅಂತ ನೋಡ್ತಾ ಇರು. ಸಾವ್ಕಾರ ಉಲ್ತಾರ ಕೇಳಿದ್ರಲ್ಲ, ಎಲ್ಲಿಡ್ಲಿ? ನನ್ನ ತಲೆ ಮೇಲೆ ಇಡು. ತಗೊಳ್ಳಿ. ಕೊಟ್ರೆ ನೋಡು, ತಲೆ ಮೇಲೆ ಇಡ್ತಾನೆ. ಹಿಹಿಯದ್ ನೋಡಿ ಅವರು ಕೆಲಸ ಮಾಡ್ರೆ. ಅಲ್ ನೋಡ್ರೆ ಅಣ್ಣಯ್ಯ, ನಿಮ್ ಹೆಂಗಸ್ರು ನಿಮ್ಮನ್ನ ಹುಡಿಕೊಂಡ್ ಬರ್ತಾವ್ರೆ. ಅಣ್ಣಯ್ಯೋ, ಏನ್ ಮಂತ್ರ ಹಾಕಿದ್ಯಾ ನಿಮ್ ಹೆಂಗಸ್ರು ಇಲ್ಗೂ ಹುಡ್ಕೊಂಡ್ ಬರಂಗೆ? ಮಂತ್ರನೂ ಇಲ್ಲ, ತಂತ್ರನೂ ಇಲ್ಲ, ಬಾಯಿ ಮುಚ್ಕೊಂಡು ಕೆಲಸ ಮಾಡು. ನಮಸ್ಕಾರ ಕಣವ. ನಮಸ್ಕಾರ ಕಣವ. ನಮಸ್ಕಾರ.
ರೀ ರೀ ಇಲ್ಲಿಗೆ ಯಾಕೆ ಬಂದೆ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕ್ರಿ. ಏನ್ ಮಾತಾಡ್ಬೇಕು? ಮಾತಾಡ್ಬೇಕು ರೀ. ಇಲ್ಲಿ ಬೇಡ, ಗುಡ್ಸ್ಲತ್ರ ಬಾಲ್ ಮಾತಾಡೋಣ. ಏನೋ ಮಾತಾಡ್ಬೇಕಂತಲ್ಲ, ತೆಗಿ ನಿನ್ ಬಾಯ್ನ. ಬಾಯಲ್ಲಿ ಮಾತಾಡು ಅಂದ್ರೆ ಕೈಯಲ್ಲಿ ಮಾತಾಡ್ತಾ ಇದೆಯಲ್ಲ. ಇದು ಒಂಥರ ಮಾತೇರಿ, ಮನಸ್ಸಿನ ಮೂಗ ಮಾತು. ಅಯ್ಯೋ, ನಿನಗೇನ್ ಮನ್ಸು ಕೈಯೆಲ್ಲ ಇದೆ? ಕೈಯೆಲ್ಲ ಮಾತಾಡ್ತಾ ಇದೆಯಲ್ಲ. ನಿನ್ನೆ ರಾತ್ರಿ ಎಲ್ಲಿ ಹೋಗಿತ್ತು ನಿನ್ ಕೈ ಮಾತು? ಅಯ್ಯೋ, ನನ್ನ ಹತ್ರನೇ ಬರ್ತದಪ್ಪ ಇವಳು. ಟವಲು ನಿನ್ನೆ ಆಡ್ಬೇಕಾದ ಮಾತನ್ನ ಇವತ್ತು ಪೂರ್ತಿಯಾಗಿ ಮಾತಾಡಿ ಮುಗಿಸೋಕ್ ಬಂದಿದ್ದೀನ್ರಿ. ನಿನ್ ಕೈ ತುಂಬಾನೇ ಮಾತಾಡ್ತಾ ಇದೆಯಲ್ಲ ಇವತ್ತು. ರೀ, ನಿಮಗ್ ತಿನ್ಸೋಕೆ ಅಂತ ಜೇನುತುಪ್ಪ ತಂದಿದ್ದೀನಿ. ಅದನ್ ಬೇಕಾದ್ರೆ ಕೊಡು ನನಗೆ. ಏನಾಯ್ತ್ರಿ? ನನಗೇನಾಗಿಲ್ಲ. ಈ ಕೋಳಿ ಯಾಕೋ ಕುಕ್ಕಂತ ಮಾಡ್ಕೊಂಡು ಅಯ್ಯೋ, ಏನಾದ್ರೂ ಆಗ್ತಿದೀಯಾ ಈಗ? ಈಗ ಏನೇನೇನೋ ಆಗ್ತದೆ. ಏನದು? ಏನಿಲ್ಲ ಏನಿಲ್ಲ. ಏನದು ಹೇಳು. ಊಟ ಊಟ ಕದ್ದಿಯಾಗಿ ತಗೊಂಡ್ ಹೋಗ್ತಾ ಇದ್ಯಾ? ಈ ಮನೆಗೆ ಕದ್ದು ಊಟ ತಕ ಹೋಗದೆ ಹೋದ್ರೆ ದೊಡ್ಡವರಿಗೆ ಉಪವಾಸನೆ ಕಣೇಳಿ. ಮನೆ ಯಜಮಾನ್ರಿಗೆ ಈ ಗತಿನ? ಏನೋ ಎಲ್ಲ ವಿಚಿತ್ರವಾಗಿದೆ ಈ ಮನೇಲಿ. ಕೊಡು, ನಾನ್ ತಗೊಂಡ್ ಹೋಗ್ತೀನಿ. ಬೇಡಕವ, ನಿಮ್ಮ ಅತ್ತೆಯವ್ರಿಗೆ ಗೊತ್ತಾದ್ರೆ ಈ ಮನೆಯಾಗೆ ಯುದ್ಧನೇ ನಡೆದೋಯ್ತದೆ. ಬೇಡಕವ. ಯುದ್ಧಕ್ಕೆ ಸಿದ್ಧವಾಗೇ ಬಂದಿದ್ದೀನಿ. ಕೊಡಿಲಿ. ಮಾವ, ಹೇಳಿ ಮಾವ. ಏನಾಯ್ತು ಮಾವ? ಯಾಕೆ ಅಳ್ತಾ ಇದ್ದೀರಾ? 20 ವರ್ಷದಿಂದ ಪ್ರೀತಿ ಮಮತೆಗೋಸ್ಕರ ಹಂಬಲಿಸ್ತಾ ಇದ್ದೆಮ್ಮ. ಇವತ್ತು ನೀನ್ ತೋರಿಸ್ತಾ ಇರೋ ಪ್ರೀತಿ ಮಮತೆನ ನನ್ ಯಾರು ತೋರಿಸ್ಲಿಲ್ಲಮ್ಮ. ಈ ಮನೇಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದ್ರು, ಯಾಕೆ ಮಾವ ಯಾರು ತಡಿತಾ ಇಲ್ಲ? ಈ ಅನ್ಯಾಯಗಳನ್ನ ತಡೆಯೋದಕ್ಕೆ ನಾ ತುಂಬಾ ತುಂಬಾ ಪ್ರಯತ್ನ ಪಟ್ಟೆಮ್ಮ. ಆದ್ರೆ ನನ್ನ ಹೆಂಡತಿ ಅವ್ರ ಅಣ್ಣನ ಜೊತೆ ಸೇರಿಕೊಂಡು ನನ್ನನ್ನ ಹುಚ್ಚ ಅಂತ ಎಲ್ರೂ ನಂಬೋ ಹಾಗೆ ಮಾಡಿ ಈ ರೂಮ್ ನಲ್ಲಿ ಕೂಡ ಹಾಕ್ಬಿಟ್ರು. ನಾನು ಅಣ್ಣ ಹಿಂಗೆ ತಾಯಿ ಬೇಕು ಅನ್ನೋದಕ್ಕೋಸ್ಕರ ನಾನು ಇವಳನ್ನ ಮದುವೆ ಮಾಡಿ ಕರ್ಕೊಂಡು ಬಂದೆ. ಆಮೇಲೆ ಗೊತ್ತಾಯ್ತು ಇವಳು ಹೆಣ್ಣಲ್ಲ, ಹಾವು ಅಂತ. ಈ ಆಸ್ತಿನೆಲ್ಲ ತಾನೇ ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರ ಅಣ್ಣಯ್ಯನ್ನ ಓದಕ್ಕೂ ಬಿಡದೆ ವಿದ್ಯಾವಂತನಾಗ್ ಮಾಡಿದೆ, ಅವನ್ನ ಅವಿದ್ಯಾವಂತನಾಗ್ ಮಾಡಿದ್ಲು. ಆದ್ರೂ ಅಣ್ಣಯ್ಯ ಇವತ್ತಿಗೂ ಅವಳನ್ನ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದಾನಮ್ಮ. ನೋಡಮ್ಮ, ಆ ಹಾವು ನಿನ್ ಗಂಡನ್ನ ಕಡಿಯೋದಕ್ ಮುಂಚೆ ಅವನ್ನ ಕಾಪಾಡಮ್ಮ. ನನ್ನ ಮಗನ್ನ ನನ್ಗೆ ಉಳಿಸ್ಕೊಡಮ್ಮ. ಅಲ್ವೋ, ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ನಾನೇ ಮುಂದೆ ನಿಂತು ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡ್ತಿದ್ನಲ್ಲೋ. ಇಲ್ಲೋಡು, ನನಗ್ ಮಗ ಅಂತ ಇರೋದು ಅಣ್ಣಯ್ಯ ಒಬ್ನೇ. ನೀನ್ ನನ್ನ ಪಾಲಿಗೆ ಯಾವತ್ತೋ ಸತ್ತೋದೆ. ಇನ್ನೊಂದು ಕ್ಷಣ ಕೂಡ ನನ್ ಮುಂದೆ ನಿಲ್ಬೇಡ, ಹೊರಟೋಗು. ನೋಡಿ, ನೀವ್ ಹೀಗೆಲ್ಲ ಮಾತಾಡೋದು ಚೆನ್ನಾಗಿರೋದಿಲ್ಲ. ನಾನು ನಿಮ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಿಮ್ ಮಗನ ಸಿಂಗಾಪುರ್ ಕರ್ಕೊಂಡೋಗಿ ಮನೆ ಅಳಿನನ್ನಾಗಿ ಇಟ್ಕೋತೀನಿ.
ರೇ ಏನ್ರಿ ನಮ್ ಹುಡುಗನ್ನೇನ ಅಂತ ಗತಿಗೆಟ್ಟವನು ಅಂತ ತಿಳ್ಕೊಂಡ್ರೇನ್ರಿ? ಹೌದ್ರಿ ಮತ್ತೆ ನೀವು ಸ್ವಲ್ಪ ಸುಮ್ನೆ ರೀ. ಅಮ್ಮ, ಮದುವೆ ಮಾಡ್ಕೊಂಬಂದ ಮಗನ ಸೊಸೆನ ಮನೆಯವ್ರಿಗೆ ನಿಲ್ಸ್ಕೊಂಡು ಮಾತಾಡ್ತಿದ್ದಿಲ್ಲಮ್ಮ. ಒಳಗ್ ಕರ್ಕೊಂಡೋಗಮ್ಮ. ಅತ್ತೆ, ನೀವಾದ್ರೆ ಇವ್ರನ್ನ ಒಳಗ್ ಕರ್ಕೊಂಡೋಗಿ. ಈ ಉಪಚಾರ ಎಲ್ಲ ಬೇಕಾಗಿಲ್ರಿ. ನನಗೆ ಸಿಂಗಪೂರ್ನಲ್ಲಿ 3 ರಬ್ಬರ್ ಫ್ಯಾಕ್ಟರಿ ಇದೆ. ನನ್ನ ಮಗಳು ಈ ಗುಡ್ಸಲ್ನಲ್ಲಿ ಬಾಳ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಏನು ನಿನ್ನ ಮೂರಲ್ಲಿ ಏ ಮಾವ, ನೀ ಸ್ವಲ್ಪ ಬಾಯ್ ಮುಚ್ಚಲಿ. ಇಲ್ಲಿ ನೋಡಿ ಸ್ವಾಮಿ, ಹೇಳ್ದೆ ಕೇಳ್ದೆ ಮದುವೆ ಆದ್ರೆ ಎತ್ತವ್ರಿಗೆ ದುಃಖ ಆಗೇ ಆಗುತ್ತೆ. ನೀ ಸ್ವಲ್ಪ ಸುಮ್ನೆ ರೀ. ಏಯ್, ನಡಿ ಒಳಗೆ. ನೀ ನಡಿಯಮ್ಮ ಒಳಗೆ. ಅಮ್ಮ, ನೀ ನಡಿ ಒಳಗೆ. ಹಾ ಹಾ, ನಡಿ ಒಳಗೆ. ನಿನಗ್ ಬೇರೆ ಹೇಳ್ಬೇಕಾ? ರೀ ಲಬ್ಬರ್ ಫ್ಯಾಕ್ಟ್ರಿ, ನಡೀರಿ ಒಳಗೆ. ಆಗೋದಿಲ್ರಿ. ನನಗೆ ಸಿಂಗಪೂರ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ನೋಡಿ, ನನ್ನ ಮಗಳನ್ನ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ನಾನೇನ್ ಬರ್ತೀನಿ. ಸ್ವಲ್ಪ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾ. ಗೊತ್ತಾಯ್ತಾ? ರೀ ಆ? ನಿಮ್ ಸೂಟ್ ಕೇಸ್ ತಗೊಂಡೋಗ್ರಿ. ಓ, ಅದ್ಕೆ ನೀವೇನ್ ಮಾಡ್ತಿದ್ದೀರಿ ಅಂತ ಚೆನ್ನಾಗಿ ಗೊತ್ತು ತಾನೆ. ಇವ್ರನ್ನ ಕತ್ಲೆ ಕೋಣೆಯಿಂದ ಇಲ್ಲಿ ಕರ್ಕೊಂಡ್ ಬಂದ್ರೆ ಮನೆ ಯಜಮಾನ್ ಇರ್ಬೇಕಾದ್ರು ಇಲ್ಲಿ ಕತ್ಲೆ ಕೊಂಡೆಲ್ಲ. ಇದ್ರ ಪ್ರತಿಫಲ ಏನಾಗುತ್ತೆ ಅಂತ ಗೊತ್ತಾ? ಏನ್ ಬೇಕಾದ್ರೂ ಆಗ್ಲಿ. ನೀವ್ ನಡೀರಿ ಮಾವ. ನಾನ್ ಹೋಗೋದಿಕ್ ಬಿಡಲ್ಲ. ನೋಡು, ಈ ನಿನ್ನ ಕೋಮಲವಾದ ಕೈಗಳನ್ನ ನಿನ್ನ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಬಿಟ್ಟು ಬೇರೆ ಏನಾದ್ರೂ ಮಾಡಕ್ ಉಪಯೋಗಿಸಿದ್ರೆ ಅದನ್ನ ತುಂಡು ತುಂಡು ಮಾಡ್ಬಿಟ್ಟು. ಸರಸ್ವತಿ, ನೀನು ಸೊಸೆಯಾಗಿ ಎಲ್ಲಿರ್ಬೇಕು ಅಲ್ಲಿರ್ದೆ ಎಲ್ಲೇ ಮೀರ್ತಾ ಇದೀಯಾ. ಒಳ್ಳೆಗಲ್ಲ. ನೀವು ಈ ಮನೆಗೆ ಸೊಸೆಯಾಗೆ ಬಂದಿದ್ದು. ನಿಮ್ಮ ಎಲ್ಲೆ ಮೀರಿ ಈ ಮನೆ ಯಜಮಾನನ್ಗೆ ಹುಚ್ಚಾನ ಪಟ್ಟ ಕಟ್ಟಿ ಕತ್ಲೆ ಕೋಣೆಲ್ ತಳ್ಳಿ ಈ ಮನೆ ಅಧಿಕಾರ ಚಲಾಯಿಸ್ತಿದ್ದೀರಾ. ಸಾಕಲ್ಲಿಗೆ ನಿಲ್ಸು. ನಿನ್ನ ನಾಲಿಗೆನ ಮುಂದುವರಿಸಬೇಡ. ಯಾಕೆ? ಸತ್ಯ ಕಹಿಯಾಗಿದ್ಯಾ? ಒಂದು ವಿಷಯ ನೀವು ಮರಿತಾ ಇದ್ದೀರಾ. ನಿಮ್ಮ ಹಣೆಯಲ್ಲಿರೋ ಈ ಕುಂಕುಮ, ನಿಮ್ಮ ಕೊರಳಲ್ಲಿರೋ ಈ ತಾಳಿ, ನಿಮ್ಮ ಸುಮಂಗಲಿ ತನಿಖೆ ಯಜಮಾನರು ಇವರು. ಅದನ್ನೇ ನೀವು ಮರೆತು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನೀವು ಮಂಜುನಾಥನವರ ಹೆಂಡತಿ ನಾಗಮಣಿ ಅಂತಾನೆ ಈ ಮನೆಯಲ್ಲಿ, ಈ ಊರಲ್ಲೆಲ್ಲ ಗೌರವ ಇರೋದು. ಇವರೇ ಇಲ್ಲ ಅಂದ್ರೆ ನಿಮ್ಮ ಬಾಳು ನಾಯಿಗಿಂತ ಕೀಳು. ಏನಂದೆ ನಮ್ಮಮ್ಮನ ನೀನು? ನಿನ್ನ ಬನ್ನಿ ಮಾವ. ನಾಗಮಣಿ, ಇಷ್ಟು ವರ್ಷ ನಾಗರಾವಿನ ತರ ಹೆಡೆ ಎತ್ಕೊಂಡಿನ ತಲೆನ ಮುದ್ರಕೊಳ ಹಾಗೆ ಮಾಡ್ಬಿಟ್ಲಲ್ಲಮ್ಮ. ನಿನ್ ತಲೆ ಮುದುರ್ಕಬಾರ್ದು ನಾಗಮಣಿ. ನಾಗರಾವಿನ ತರ ಬಸ್ ಅಂತ ಹೆಡೆ ಎತ್ತಬೇಕು. ಹಾ, ನೀನು ತಪ್ಪು ತಿಳ್ಕೊಂಡಿದೀಯ ಅಣ್ಣ. ಮಲಗಿದ್ದ ನಾಗರ ಹಾವನ್ನ ಬಡದಿ ಎಬ್ಬಿಸಿದಾಳೆ. ವಿಷ ಕಾರದೆ ಈ ಹಾವು ಮಲಗಲ್ಲ. ಏನ್ರಿ ನೀವು? ಹಾಳಾಗಿರೋ ನಿಮ್ ಬಾಳನ್ ಬಗ್ಗೆ ಮಾತಾಡ್ಬೇಕು ಅಂತ ನಾನಿದ್ರೆ ಸುಮ್ನೆ ಲೈಟ್ ಆರ್ಸಿದ್ರೆ ಹೇಗ್ರಿ? ಸರ್ಸು, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಕಣೆ. ಕತ್ಲೆಲಿ ಅಪ್ಪ ಅಮ್ಮ ಆಟ ಆಡ್ಕೊಂಡೇ ಮಾತಾಡೋಣ. ಬಾ 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 ಬಾ. ಅಯ್ಯೋ, ನಮ್ ಸಂಸಾರದ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕ್ರಿ. ಅದನ್ನು ಮಾತಾಡೋದಕ್ಕೆ ಕಣೆ ಲೈಟ್ ಆಫ್ ಮಾಡ್ತಿರೋದು. ಅಣ್ಣಯ್ಯ, ಅಮ್ಮ ಸ್ವಲ್ಪ ಬಾಪ ಇಲ್ಲಿ. ನಾವಿಬ್ರು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀವಿ, ಬರ್ಲೇಬೇಕಮ್ಮ? ಏನೋ ಇದು? ನಾನು ಕರೆದಾಗ್ಲೆಲ್ಲ ಏನು ಎತ್ತ ಅಂತ ಕೇಳ್ದೆ ಓಡ್ ಬರ್ತಾ ಇದ್ದೆ. ಹೆಂಡತಿ ಬಂದ ತಕ್ಷಣ ಏನೋ ಹೀಗ್ ಕೇಳ್ತಾ ಇದೀಯಾ? ಸರಿಮ್ಮ, ಬಂದ್ಬಿಟ್ಟೆ. ಏನ್ರಿ, ಯಾವ ಸಮಯದಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅಂತ ಗೊತ್ತಾಗಲ್ವಾ? ಸುಮ್ನೆ ಮಾತಾಡದೆ ಮಲ್ಕೊಳ್ಳಿ. ಲೇ, ನನಗೆ ಗೊತ್ತು ಇದೇ ಮುಖ್ಯ ಅಂತ. ಆದ್ರೂ ಅಮ್ಮ ಕರೀತದಾಳಲ್ಲ, ನನ್ ಚಿನ್ನ ಅಲ್ಲ. ಒಂದ್ 5 ನಿಮಿಷ ಬಂದ್ಬಿಡ್ತೀನಿ. ಮಲಗ್ಬಿಡಬೇಡ. ಏನಮ್ಮ?
ನೋಡು ಆ ಮೂಲೆಯಲ್ಲಿ ಮಂಚದ ಮೇಲೆ ಮಲ್ಕೋಪ. ಸರಸ್ವತಿ, ಅಮ್ಮ ನಮ್ಮ ರೂಮಲ್ಲಿ ಮಲಗ್ತಾಳಂತೆ, ನೀನು ನಾನು ಇಲ್ಲೇ ಮಲಗನಪ್ಪ. ಬೇಡಪ್ಪ, ನೀನೊಬ್ನೇ ಮಲ್ಕೋ. ಮತ್ತೆ ನಾನು ನನ್ನ ಹೆಂಡತಿ? ಅಣ್ಣಯ್ಯ, ಇದು ಆಷಾಢ ಮಾಸ. ಗಂಡ ಹೆಂಡತಿ ಒಂದಾದ್ರೆ ಸಂಸಾರಕ್ಕೆ ಒಳ್ಳೇದಾಗೋಲ್ಲ. ಅದಕ್ಕೆ ನೀನೊಬ್ನೇ ಹೋಗಲ್ ಮಲ್ಕೋಪ್ಪ. ಹೋಗು, ಹೋಗಪ್ಪ. ಅಮ್ಮ, ಆ, ಇವತ್ತಿಂದ ಆಷಾಢನ ಇಲ್ವಂತ ಸರಿಗ್ ನೋಡ್ದೆ ಅಲ್ವೋ? ನಮ್ಮ ಮನೆ ಕ್ಯಾಲೆಂಡರ್ ಅಮ್ಮ, ಅದು ಸರಿ ಇಲ್ಲಮ್ಮ. ಸರಿಯಾಗೇ ಇದೆ, ನನಗ್ ಚೆನ್ನಾಗ್ ಗೊತ್ತು. ಒಂದ್ ದಿವಸ ಹೆಚ್ಚು ಕಡಿಮೆ ಆದ್ರೆ ಏನು ತೊಂದ್ರೆ ಇಲ್ಲ ತಾನೆ? ತುಂಬಾ ತೊಂದರೆ ಆಗುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಲಾ, ನಾನ್ ರೂಮ್ಗೆ ಹೋಗ್ಬಿಟ್ಟು ಸರಸ್ವತಿ ಹತ್ರ ಮಾತಾಡ್ಕೊಂಡೇ ಮಲಗ್ತೀನಿ, ಬೇರೆ ಏನು ಮಾಡಲ್ಲಮ್ಮ. ಅಣ್ಣಯ್ಯ, ಇಲ್ಲೇ ಮಲ್ಕೋ. ಹೋಗೋ ಹೋಗೋ. ಹಾ, ಸರಿಮ್ಮ. ಯಾರಪ್ಪ ಅದು ಆಷಾಢ ಕಂಡಿಡ್ದಿದ್ದು? ಸರ್ಸು. ಅಲ್ವೇ ಸರ್ಸು, ಅಮ್ಮ ಇಷ್ಟು ಹೇಳಿದ ಮೇಲೂ ನಾನು ಇಲ್ಲಿ ಮಲ್ಗೋದು ತಪ್ಪಲ್ವೇನೆ? ಏನ್ರಿ ಮಾತಿಗೂ ಅಮ್ಮ ಅಮ್ಮ ಅಂತಿರಲ್ಲ? ಅಮ್ಮ ಹೇಳಿದೆಲ್ಲ ವೇದವಾಕ್ಯನ. ಇಲ್ಲಿ ನೋಡು, ಅಮ್ಮನ ಬಗ್ಗೆ ಆತರ ಮಾತಾಡ. ಯಾಕೆ ಮಾತಾಡಬಾರ್ದು? ಸಾಕ್ ಸುಮ್ನೆ ಇರಿ. ಅಲ್ವೇ ಸರಸ್ವತಿ, ಗಂಡ ಹೆಂಡತಿ ಆಷಾಢದಲ್ಲಿ ಒಟ್ಟಿಗೆ ಮಲಗೋದು ಒಳ್ಳೇದಲ್ಲ ಅಂತ ಅಮ್ಮ ಹೇಳಿದ ನ್ಯಾಯ ಅಲ್ವೇನೆ? ಏನ್ ನ್ಯಾಯ? ಬಂದ್ರೆ ಇಲ್ಲಿ ಬನ್ನಿ. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಯಾಕೆ ಸೇರ್ಬಾರ್ದು ಅಂತ ಗೊತ್ತಾ? ಅಯ್ಯೋ, ನಾನು ಇದನ್ನ ಅಮ್ಮನ ಹತ್ರ ಕೇಳಕ್ಕೆ ಮರ್ತ್ಬಿಟ್ಟೆ. ಅದಕ್ಕೆ ಹೇಳೋದು, ಯಾವತ್ತಾದ್ರೂ ನೀವ್ ನಿಮ್ಮಮ್ಮಂಗ್ ತಿರುಗಿ ಮಾತಾಡಿದಿದ್ರೆ ನೀವು ಜಾಣ್ರಾಗಿರ್ತಿದ್ರಿ. ಅದ್ ಸರಿ, ಆಷಾಢದಲ್ಲಿ ಗಂಡ ಹೆಂಡತಿ ಯಾಕೆ ಸೇರ್ಬಾರ್ದು ಅದ್ ಹೇಳಿ ಸಾಕು. ನೋಡ್ರಿ, ಆಷಾಢದಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಚೈತ್ರ ಮಾಸದಲ್ಲಿ ಮಗು ಹುಟ್ಟುತ್ತೆ. ಚೈತ್ರ ಮಾಸದಲ್ಲಿ ತುಂಬಾ ಬಿಸಿಲು. ಆ ಹೊತ್ನಲ್ಲಿ ಗರ್ಭಿಣಿಗೆ ಹೆರಿಗೆ ನೋವು ಬಂದ್ರೆ ತುಂಬಾ ಕಷ್ಟ. ಅಷ್ಟೇ ಅಲ್ಲ, ಹುಟ್ಟೋ ಮಗುಗೆ ಸಿಡುಬ್ ತರದ ರೋಗ ಬಂದ್ರು ಬರಬಹುದು. ಅದಕ್ಕೆ ಆಷಾಢದಲ್ಲಿ ಗಂಡ ಹೆಂಡತಿ ಸೇರ್ಬಾರ್ದು ಅನ್ನೋದು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ನ್ಯಾಯ, ಏನ್ ಧರ್ಮ, ಏನ್ ತತ್ವ? ಅದಕ್ಕೆ ಕಣೆ ನಿನಗೂ ನಿನ್ ಮಗುಗೂ ಏನು ತೊಂದ್ರೆ ಆಗ್ಬಾರ್ದು ಅಂತ ಅಮ್ಮ ಪ್ರೀತಿಯಿಂದ ಹೇಳಿರೋದು. ಅದಕ್ಕೆ ಆಷಾಢದಲ್ಲಿ ಯಾವ ಗಂಡ ಹೆಂಡತಿನೂ ಸೇರೋದೇ ಇಲ್ವಾ? ಸೇರ್ತಾರ? ಮತ್ತೆ ಸೇರಿದ್ರೆ ಮಗು ಆಗ್ಬಿಡ್ತಲ್ಲ. ಆಗದೆ ಇರೋಕೆ ಒಂದ್ ಔಷಧಿ ಇದೆ. ಔಷಧಿನ ನಿನ್ನ ಹತ್ರ ಇದೆಯಾ? ಹೌದು, ನೀನು ಹೊಸದಾಗ ಮದ್ವೆ ಆದವಳಲ್ಲ, ಇದೆಲ್ಲ ನಿನಗೆ ಯಾಕೆ ಸಿಕ್ತು? ನಿಮಗೆ ಹೇಗೆ ಆಷಾಢದ ಬಗ್ಗೆ ಹೇಳ್ಕೊಡಕ್ ಅಮ್ಮ ಇದ್ದಾಳೋ ಹಾಗೆ ನನಗ ಅಜ್ಜಿ ಇದ್ದಾಳೆ. ಅವಳು ಏನಂದ್ಲು ಅಂತ ಗೊತ್ತಾ? ಏನಂದ್ಲು? ನೀನ್ ಗಂಡನ್ ನೋಡಿದ್ರೆ ಬಕರ ಇದ್ದಾಗಿದ್ದಾನೆ. ನೀನು ಆಷಾಢದಲ್ಲಿ ಬೇರೆ ಮಲಗು ಅಂತ ತಕರಾರು ಮಾಡಿದ್ರು ಮಾಡಬಹುದು, ಅದಕ್ಕೆ ಔಷಧಿನ ಇಟ್ಕೊಂಡಿರು ಅಂತ ಕೊಟ್ಟಿದ್ದಾಳೆ. ಪಾಪ, ಸುಮ್ನೆ ಹೇಳ್ಬಾರ್ದು ಕಣೆ. ಆ ಮುದುಕಿ ಆ ವಯಸ್ಸಿನಲ್ಲಿ ಕೂಡ ಏನೇನೋ ವಿಷಯ ತಿಳ್ಕೊಂಡಿದ್ದಾಳೆ. ಇಲ್ಲಿ ಔಷಧಿ ಕೊಡು ನೋಡೋಣ. ಲೇ, ಸೀರೆ ಅರ್ಧೋಗುತ್ತೆ ಕಣೆ. ಶುರು ಹಚ್ಕೊಳಕ್ ಮುಂಚೆ ಹಚ್ಕೋತಿಯಲ್ಲ. ಇಲ್ಲ, ಔಷಧಿ ಕೊಡೆ ನೋಡೋಣ. ಅರೆ, ಇದ್ಯಾರು ನಿಮ್ಮ ಅಜ್ಜಿನ? ಅಚ್ಚರಿ, ಇದರಿಂದ ಮಕ್ಳಾಗಲ್ವಾ? ಖಂಡಿತ ಆಗೋಲ್ಲ. ಇಷ್ಟು ದಿವಸ ನನಗೆ ಇದು ಗೊತ್ತೇ ಇರ್ಲಿಲ್ಲ. ಎಲ್ಲಿಗೆ ಹೋಗ್ತಿದ್ದೀರಾ? ಈ ವಿಷಯ ಎಲ್ಲ ಅಮ್ಮನ್ ಗೊತ್ತೇ ಇಲ್ಲ. ನಾನು ಹೋಗಿ ಅಮ್ಮನ್ಗೆ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ನಿಮ್ಮಮ್ಮಂಗೆ ಇದನ್ನ ಉಪಯೋಗಿಸೋ ವಯಸ್ಸು ಮೀರ್ ಹೋಯ್ತು. ಸುಮ್ನೆ ಇರಿ. ಹಾಗಾದ್ರೆ ಬೇಗ ಶುರು ಹಚ್ಕೊಳ್ಳೋಣ ಬಾ. ನಡಿ. ಏನ್ರಿ ಇಷ್ಟೊಂದು ಅರ್ಜೆಂಟು? ಅಯ್ಯಯ್ಯೋ, ಆಷಾಢ ಅಂದ ತಕ್ಷಣ 5 ನಿಮಿಷ ತಡ್ಕೊಳ್ಳೋದೇ ಕಷ್ಟ ಆಗೋಯ್ತು ಕಣೆ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ಬಾ. ಅಯ್ಯಯ್ಯೋ, ಏನಾಯ್ತ್ರಿ? ಮರ್ತೇ ಬಿಟ್ಟೆ. ಬೇಗ ಹೋಗೊಂದ್ ಚಂಬಲ್ ನೀರ್ ತಗೊಂಬ, ಇದು ನುಂಗ್ಬೇಕು. ಅಯ್ಯೋ, ನಾನೊಬ್ಬ ಮುಟ್ಟಾಳ. ಇದು ನೀನ್ ನುಂಗ್ಬೇಕಲ್ವಾ? ಇದು ನುಂಗದಲ್ವಾ? ಮತ್ತೆ ಇನ್ನೇನ್ ಮಾಡ್ಬೇಕು ಹೇಳು? ನೀನ್ ಹೇಳು. ಅಯ್ಯೋ, ಅಯ್ಯೋ, ಏನ್ರಿ ಇದು? ನೋಡಿ, ನೀವ್ ಯಾರನ್ನ ದಿವಸ ದೇವ್ರು ಅಂತ ಪೂಜೆ ಮಾಡ್ತಿದ್ದೀರೋ
ಆ ನಿಮ್ಮಮ್ಮ ದೇವ್ರಲ್ಲ, ರಾಕ್ಷಸಿ. ನೀವು ಮೊದಲನೇ ಹೆಂಡತಿ ಮಗ. ಆಸ್ತಿ ಪೂರ್ತಿ ನಿಮ್ಮ ಹೆಸರಿನಲ್ಲೇ ಇದೆ. ಅದನ್ನ ತಾವೇ ಅನುಭವಿಸ್ಬೇಕು ಅಂತ ನಿಮ್ಮನ್ನ ಅವಿದ್ಯಾವಂತನಾಗಿ ಮಾಡಿದ್ರು. ಅದೇ ಕಾರಣಕ್ಕೆ ನಿಮ್ಮ ಮದುವೆನೂ ಮುಂದೆ ಹಾಕ್ತಾ ಬಂದ್ರು. ಇದೆಲ್ಲ ನಿಮ್ ತಂದೆಗೆ ಗೊತ್ತಾಗಿ ಎಲ್ಲಿ ರಾದ್ದಾಂತ ಮಾಡ್ತಾರೋ ಅಂತ ಅವರಿಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಮೂಲೆಯಲ್ಲಿ ಕೂರಿಸಿದ್ರು. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಅಂತಾರೆ. ಆದ್ರೆ ನಿಮ್ ತಾಯಿ ನೋಟ, ಆಡೋ ಮಾತು, ಬಿಡೋ ಉಸಿರು ಎಲ್ಲದರಲ್ಲೂ ವಿಷನೇ. ಅಣ್ಣಯ್ಯ, ಏನಪ್ಪ ಅದು ಸದ್ದು? ಏನಪ್ಪ ಇದು? ಸರಸ್ವತಿ ಕಣ್ಣೆಲ್ಲ ಕೆಂಪಾಗಿದೆ. ಇವಳು ಮನೆಗೆ ಬಂದು ಎಷ್ಟು ದಿನ ಆಯ್ತಮ್ಮ? ನಿನ್ನೆ ಮೊನ್ನೆ ಬಂದವಳು ನಿನ್ ಬಗ್ಗೆ ಏನೇನು ಹೇಳಿದಾಳ ಗೊತ್ತಾ? ನೀನು ಎಣ್ಣೆ ಅಲ್ಲ ರಾಕ್ಷಸಿ ಅಂತಿದ್ದಾಳೆ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತಂತೆ. ಅಪ್ಪನ್ಗೆ ಹುಚ್ಚಿಡ್ದಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ಯಂತೆ. ನನ್ನ ಆಸ್ತಿ ಲಪ್ಟಾಯಿಸ್ಬೇಕು ಅಂತ ನನ್ ಮದುವೆನ ಮುಂದಕ್ಕೆ ಆಗ್ತಾನೇ ಬಂದೆ ಅಂತೆ. ಮತ್ತಿದ್ಯಾರ ಕಟ್ಟಿತ್ತು? ಇದನ್ನ ನಾನೇ ಕಟ್ಟಿದ್ದು. ನನ್ನ ತಾಯಿ ಹೇಳಿದಕ್ಕೆ ಈ ತಾಳಿನ ನಿನ್ ಕುತ್ತಿಗೆ ಕಟ್ಟಿದ್ದು. ಅಂತದ್ರಲ್ಲಿ ನನ್ನ ತಾಯಿ ಮೇಲೆ ಅಪದ ಹೊರಸ್ತ್ಯ. ಶಿವ ಶಿವ, ಅಪಚಾರ, ಪರಮ ಅಪಚಾರ. ನಾಗಮಣಿ, ದೇವ್ರಂಥ ನಿನ್ನ ಮೇಲೆ ಇಂಥ ಅಪವಾದನ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಹೊಟ್ಟೆಲ್ ಬೇಕಿ ಬಿದ್ದಿದೆ ನಾಗಮಣಿ. ನಾಗಮಣಿ, ಇದಕ್ಕೆ ನೀನೇನಾದ್ರೂ ಒಂದು ತೀರ್ಮಾನ ತಗೊಳ್ಳೇಬೇಕು. ಛೆ, ಇಷ್ಟು ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡ್ಬೇಡಪ್ಪ. ಸರಸ್ವತಿನ ನನ್ನ ಸೊಸೆ ಅಂತ ತಿಳಿದಿಲ್ಲ. ಅವಳು ನನಗೆ ಸ್ವಂತ ಮಗಳಿದ್ದ ಹಾಗೆ. ನೋಡ್ದೇನೆ ನನ್ನ ತಾಯಿನ, ಅವ್ರದೆಷ್ಟು ದೊಡ್ಡ ಗುಣ ಅಂತ. ಅಣ್ಣಯ್ಯ, ಅವಳಿನ್ನು ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಮಗು ಕಣೋ. ಯಾರೋ ಏನೋ ಹೇಳ್ಕೊಟ್ಟು ಅವಳು ತಲೆ ಕೆಡಿಸಿದ್ದಾರೆ ಅಷ್ಟೇ. ಪಾಪ, ಅವಳನ್ನ ಕ್ಷಮಿಸ್ಬಿಡಪ್ಪ. ಇಲ್ಲೋಡು, ನಮ್ಮ ಅಮ್ಮನ ಬಗ್ಗೆ ಮಾತಾಡಿ ತಪ್ಪು ಅಂತ ಮರ್ಯಾದೆಯಿಂದ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಏನೇ ಆಗ್ ನೋಡ್ತೀಯ? ನೀನ್ ನಾನು ಹೇಳ್ದಾಗ ಕೇಳದೆ ಹೋದ್ರೆ ದಯ ದಾಕ್ಷಿಣ್ಯ ಇಲ್ದೆ ನಿನ್ನ ತವ್ರ ಮನೆಗೆ ಕಳಿಸ್ಬಿಡ್ತೀನಿ. 4 ಗೋಡೆಗಳ ಮಧ್ಯೆ ಗಂಡ ಹೆಂಡತಿರ ನಡುವೆ ಇರಬೇಕಾದ ವಿಷಯ ಯಾವಾಗ 4 ಜನರ ಎದುರಿಗೆ ಬಂತೋ ಅಂತ ಮನೇಲಿ ನಾನು ಬಂದ ಕ್ಷಣನೂ ಇರಲ್ಲ. ಅವಮಾನ, ಅವಮಾನ. ಅಣ್ಣಯ್ಯ, ಇಷ್ಟು ಜನರ ಎದುರಿಗೆ ನಿಮ್ಮ ಅಮ್ಮನ ಮರ್ಯಾದೆ ಕಳೆದು ಬಿಟ್ಲಲ್ಲೋ. ಅಮ್ಮ ಸರಸ್ವತಿ, ಅಮ್ಮ, ಅಣ್ಣಯ್ಯ, ಇಷ್ಟೆಲ್ಲ ರಾಧಾಂತ ಮಾಡಿದಾಳೆ ಇವಳು ಕ್ಷಮಿಸ್ಬೇಕಾ? ಅಮ್ಮನ ಕ್ಷಮಿಸಿದ್ಮೇಲೆ ನಿನಗೇನು? ಹೋಗ್ ಮಲ್ಕೋ. ಹೋದ್ಯಾ ಬಾಗ್ಲಲ್ಲಿ ಅಂದ್ರೆ ಬಂದೆ ಗವಾಕ್ಷಿಲೆ ಅಂದಾಗ ಮತ್ ಬಂದಿದ್ದಾಳೆ. ನಡಿಯೇ. ನಿಮ್ಗೆ ಹೇಳ್ಬೇಕಾ? ಸರಸ್ವತಿ, ಒಳಗ್ ಬಾ. ನೋಡು,
ನಾನು ಯಾವತ್ತು ಈ ಮನೆ ಒಳಗಡೆ ಕಾಲಿಟ್ನೋ ಆವತ್ತಿನಿಂದ ಇವತ್ತಿನವರೆಗೂ ಇನ್ ಮುಂದಕ್ಕೂ ನಂದೇ ಅಧಿಕಾರ. ಇದನ್ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾ, ಒಂದು ಮಾತು, ಇನ್ನು ಮುಂದೆ ನೀನು ಅನ್ನ ತಿನ್ನೋಕ್ ಮಾತ್ರ ಬಾಯಿ ಬಿಡಬೇಕೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಎಚ್ಚರಿಕೆ.